ಪರಿಸ್ಥಿತಿ ಅಂದ್ರೆ ಪಾಕ್ನವ್ರು ವಾಪಸ್ ಹೋಗ್ಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡ್ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ರು ಎಲ್ಲ ಆತರ ಆದ್ರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯುವ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗ್ಲಿ, ದೇಶಕ್ಕೆ ರಕ್ಷಣೆ ಸಿಗ್ಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂತ ಒಂದು ದೇವತಾ ಕಾರ್ಯ. ಪರಿಸ್ಥಿತಿ ಅಂದ್ರೆ ಪಾಕ್ನವ್ರು ವಾಪಸ್ ಹೋಗ್ಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡ್ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ರು ಎಲ್ಲ ಆತರ ಆದ್ರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯುವ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗ್ಲಿ, ದೇಶಕ್ಕೆ ರಕ್ಷಣೆ ಸಿಗ್ಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂತ ಒಂದು ದೇವತಾ ಕಾರ್ಯ. ಪರಿಸ್ಥಿತಿ ಅಂದ್ರೆ ಪಾಕ್ನವ್ರು ವಾಪಸ್ ಹೋಗ್ಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡ್ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ರು ಎಲ್ಲ ಆತರ ಆದ್ರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯುವ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗ್ಲಿ, ದೇಶಕ್ಕೆ ರಕ್ಷಣೆ ಸಿಗ್ಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂತ ಒಂದು ದೇವತಾ ಕಾರ್ಯ. ಪರಿಸ್ಥಿತಿ ಅಂದ್ರೆ ಪಾಕ್ನವ್ರು ವಾಪಸ್ ಹೋಗ್ಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡ್ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ರು ಎಲ್ಲ ಆತರ ಆದ್ರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯುವ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗ್ಲಿ, ದೇಶಕ್ಕೆ ರಕ್ಷಣೆ ಸಿಗ್ಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂತ ಒಂದು ದೇವತಾ ಕಾರ್ಯ. ಪರಿಸ್ಥಿತಿ ಅಂದ್ರೆ ಪಾಕ್ನವ್ರು ವಾಪಸ್ ಹೋಗ್ಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡ್ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ರು ಎಲ್ಲ ಆತರ ಆದ್ರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯುವ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ.
ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗ್ಲಿ, ದೇಶಕ್ಕೆ ರಕ್ಷಣೆ ಸಿಗ್ಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂತ ಒಂದು ದೇವತಾ ಕಾರ್ಯ. ಪರಿಸ್ಥಿತಿ ಅಂದ್ರೆ ಪಾಕ್ನವ್ರು ವಾಪಸ್ ಹೋಗ್ಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡ್ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ರು ಎಲ್ಲ. ಆ ತರ ಆದ್ರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯುವ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗ್ಲಿ, ದೇಶಕ್ಕೆ ರಕ್ಷಣೆ ಸಿಗ್ಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂತ ಒಂದು ದೇವತಾ ಕಾರ್ಯ. ಪರಿಸ್ಥಿತಿ ಅಂದ್ರೆ ಪಾಕ್ನವ್ರು ವಾಪಸ್ ಹೋಗ್ಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡ್ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ರು ಎಲ್ಲ. ಆ ತರ ಆದ್ರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯುವ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗ್ಲಿ, ದೇಶಕ್ಕೆ ರಕ್ಷಣೆ ಸಿಗ್ಲಿ, ಸೈನಿಕರಿಗೆ ಬಲ ಬರಲಿ ಅಂತ ಮಾಡ್ತಾ ಇರುವಂತ ಒಂದು ದೇವತಾ ಕಾರ್ಯ. ಪರಿಸ್ಥಿತಿ ಅಂದ್ರೆ ಪಾಕ್ನವ್ರು ವಾಪಸ್ ಹೋಗ್ಬೇಕು, ಅಲ್ಲಿ ಸೈನಿಕರು ಕೆಲಸ ಬಿಡ್ತಾ ಇದ್ದಾರೆ, ಅಲ್ಲಿ ಸಪೋರ್ಟ್ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರೆಲ್ಲ ಓಡೋಡ್ ಹೋಗ್ತಾ ಇದ್ದಾರೆ, ಮುಲ್ಲಾಗಳು ಮತ್ತೊಬ್ರು ಎಲ್ಲ. ಆ ತರ ಆದ್ರೆ ಭಾರತದಲ್ಲಿ ಗಡಿಯಲ್ಲಿ ಸೈನಿಕರು ಶಸ್ತ್ರಸಜ್ಜಿತರಾಗಿ ರೆಡಿ ಇದ್ದಾರೆ. ದೇಶ ಕಾಯುವ ಸೈನಿಕರ ರಕ್ಷಣೆಗಾಗಿ ವಿಶೇಷ ಹೋಮ ಮಾಡಲಾಗ್ತಾ ಇದೆ. ಸೈನಿಕರು ಹಿಂದೂಗಳ ರಕ್ಷಣೆಗಾಗಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಸೈನಿಕರು, ವಿಶೇಷವಾಗಿ ಸೈನಿಕರಿಗೆ ವಿಶೇಷವಾದ ಬಲ ಬರಲಿ ಅಂತ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ಗ್ರೌಂಡ್ನಲ್ಲಿ ಹೋಮ ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಇದರಿಂದ ಯಾರ ಜೀವ ಹೋಗ್ತಾ ಇಲ್ಲ. ಇದು ಒಳ್ಳೇದಾಗ್ಲಿ, ದೇಶಕ್ಕೆ